ವಿಧಾನ ಪರಿಷತ್ ಖಾಲಿ ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಷತ್ ಖಾಲಿ ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. 2 ಬಾರಿ ಅವಕಾಶ ಕೊಟ್ಟವರಿಗೆ ಮತ್ತೆ ಅವಕಾಶವನ್ನ ಕೊಡೋದು ಬೇಡ, ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ನೀಡಿ ಅಂತ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಈ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ರವಾನೆಯನ್ನ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಈಗಾಗಲೇ 2 ಬಾರಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಅಂತವ್ರಿಗೆ ಮತ್ತೊಮ್ಮೆ ಮಣೆ ಹಾಕೋದು ಬೇಡ ಅನ್ನೋದು ರಾಹುಲ್ ಗಾಂಧಿ ಸೂಚನೆ. ಹಾಗಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ರಾಹುಲ್ ಗಾಂಧಿ ಕಳಿಸಿರೋ ಅಂತ ಸಂದೇಶಗಳ ವಿವರವನ್ನ ನೀಡೋದಾದ್ರೆ ಶಿವಪ್ರಸಾದ್. ಖಂಡಿತವಾಗಿಯೂ ಮಧುಸೂದನ್, ಜೂನ್ 3ರಂದು ನಡೆಯಲಿರುವ 11 ಪರಿಷತ್ ಸ್ಥಾನಗಳಿಗೆ ಕಾಂಗ್ರೆಸ್ ನಿರಾತಂಕವಾಗಿ ಅನಾಯಾಸವಾಗಿ 7 ಸ್ಥಾನಗಳನ್ನು ಗೆಲ್ಲಲಿದೆ. ಅದರಲ್ಲಿ ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದ ಮೇಲೆ ಈಗಾಗಲೇ ಸಾಕಷ್ಟು ಪೈಪೋಟಿಯನ್ನು ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥ ಪರಿಷತ್ ಪ್ರವೇಶ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಈಗಾಗಲೇ ತಮ್ಮದೇ ಆದಂಥ ಲಾಬಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ತಮ್ಮದೇ ಆದಂಥ ನಾಯಕರನ್ನು ಭೇಟಿ ಮಾಡಿ ನಮ್ಮನ್ನು ಪರಿಷತ್ಗೆ ಶಿಫಾರಸ್ ಮಾಡಬೇಕು ಎಂಬತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ವಿಧಾನ ಪರಿಷತ್ಗೆ ಯಾರನ್ನ ಆಯ್ಕೆ ಮಾಡಬೇಕು, ಮಾನದಂಡ ಏನಾಗಿರಬೇಕು ಎಂಬತಕ್ಕಂಥ ವಿಚಾರಗಳ ಕುರಿತಂತೆ. ಪ್ರಮುಖವಾಗಿ ಈಗಾಗಲೇ 2-3 ಬಾರಿ ಪರಿಷತ್ತಿನ ಸದಸ್ಯತ್ವ ಸ್ಥಾನವನ್ನು ಏನು ನೀಡಿದಿರಿ, ಅವರಿಗೆ ಮತ್ತೊಮ್ಮೆ ಟಿಕೆಟ್ ನೀಡೋದು ಬೇಡ ಎಂಬತಕ್ಕಂಥ ಸಂದೇಶದ ಜೊತೆಗೆ ಮುಂದಿನ 10-15 ವರ್ಷಗಳ ಕಾಲ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಯುವ ನಾಯಕರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ತಮ್ಮ ಬೆಂಬಲಿಗರು ಎಂಬತಕ್ಕಂಥ ಕಾರಣಕ್ಕಾಗಿ ಅವ್ರಿಗೆ ವಿಧಾನ ಪರಿಷತ್ತಿನ ಸದಸ್ಯತ್ವ ಸ್ಥಾನವನ್ನು ನೀಡೋದು ಬೇಡ, ಅಂದರೆ ಅವ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡೋದು ಬೇಡ, ಯಾರ್ಯಾರು ಪಕ್ಷದ ಚಟುವಟಿಕೆಗಳಿರ್ಬೋದು, ಸಂಘಟನೆ ಇರ್ಬೋದು, ಅವ್ರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಿದೇ ಆದಲ್ಲಿ ಪರಿಷತ್ನಲ್ಲೂ ಕೂಡ ಸರ್ಕಾರದ ನೀತಿ ನಿರೂಪಣೆಗಳನ್ನು ಮತ್ತು ಪ್ರಮುಖವಾಗಿ ಪಕ್ಷದ ಏನೇನೆಲ್ಲ ಚೌಕಟ್ಟಿನ ಹೋರಾಟ ಇರ್ಬೋದು, ಸಂಘಟನೆ ಇರ್ಬೋದು, ಈ ವಿಚಾರದಲ್ಲಿ ತೊಡಕೊಂಡಿಂಥವ್ರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡಿದೇ ಆದಲ್ಲಿ ಪರಿಷತ್ನಲ್ಲೂ ಕೂಡ ಪಕ್ಷದ ಪರವಾಗಿ ತಮ್ಮ ನಿಲುವನ್ನು ಸಮರ್ಥನೆ ಮಾಡೋರಿಗೆ ಅವಕಾಶ ನೀಡಬೇಕು ಅಂತಕ್ಕಂಥ ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಸದ್ಯ ಈಗಾಗಲೇ ಹಲವು ನಾಯಕರುಗಳು ತಮ್ಮ ಬೆಂಬಲಿಗರಿಗೆ ಟಿಕೆಟನ್ನು ನೀಡಿಸಬೇಕು, ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥವ್ರಿಗೆ ಹಿನ್ನಡೆಯಾಗಿದೆ ಎಂದೇ ಭಾವಿಸ್ಬೋದು. ಹಾಗಾಗಿ ಸದ್ಯ ಈಗಾಗಲೇ 2 ಸಭೆಗಳನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಯಾರ್ಯಾರೆಲ್ಲ ಟಿಕೆಟನ್ನು ಪಡಿತಾರೆ, ವಿಧಾನ ಪರಿಷತ್ ಚುನಾವಣೆ ಈಗ ಸಮೀಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನೀಡಿರ್ತಕ್ಕಂಥ ಈ ಸೂಚನೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಚಾತುರ್ಚಪದೆ ಪಾಲಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಯಾರ್ಯಾರೆಲ್ಲ ಪರಿಷತ್ತನ್ನು ಮತ್ತೊಮ್ಮೆ ಪ್ರವೇಶ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ, ಅವ್ರಿಗೂ ಕೂಡ ಹಿನ್ನಡೆ ಆಗಲಿದೆ. ಹಾಗಾಗಿ ಹೊಸ ಮುಖಗಳ ಜೊತೆಗೆ ಯುವ ನಾಯಕರುಗಳಿಗೆ ಹೆಚ್ಚಿನ ಸಂಘಟನೆಗೆ ಒತ್ತನ್ನು ನೀಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಕ್ಷದ ಮುಂದಿನ ಬೆಳವಣಿಗೆಗೂ ಕೂಡ ಪೂರಕವಾದಂಥವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಎಂಬತಕ್ಕಂಥ ರಾಹುಲ್ ಗಾಂಧಿ ಅವರ ಹೆಬ್ಬಯಕೆ ಏನಿದೆ, ಅದಕ್ಕೆ ಇತರ ನಾಯಕರುಗಳು ಸಾಥ್ ಕೊಡೋದರ ಜೊತೆಗೆ ತಮ್ಮ ಬೆಂಬಲಿಗರಿಗೆ, ಹಿಂಬಾಲಕರಿಗೆ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಎಂಬತಕ್ಕಂಥ ವಾತಾವರಣ ಕೂಡ ರಾಹುಲ್ ಗಾಂಧಿ ಅವರ ಸೂಚನೆಯಿಂದ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.